2019 ಅನ್ನ ಉಗ್ರವಾದ ಹೋರಾಟ ಗೆದ್ಲ ಅದಕ್ಕಿಂತಲೂ ಹೆಚ್ಚಿಗೆ ಇಡೀ ಚಿಕ್ಕೋಡಿ ಜಿಲ್ಲೆ ಶೈಕ್ಷಣಿಕ ಜಿಲ್ಲೆನ ಹೊತ್ತು ಉರಿತೈತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಅಥಣಿ ರಾಯಬಾಗ್ ಚಿಕ್ಕೋಡಿ ಇವೆಲ್ಲ ಜಿಲ್ಲೆ ಮತ್ತು ತಾಲೂಕುಗಳಿಗೆ 700-800 ಹಳ್ಳಿಗೆ ಒಂದು ಕೃಷ್ಣಾ ನದಿ, ದೊಡ್ಡ ಕೃಷ್ಣಾ ನದಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಅದು ಮೊನ್ನೆ ಒಂದು ಆಕಸ್ಮಿಕ ಘಟನೆ ಆಗಿ ಬಾಗಿಲು ಹೊಡೆದ ನೀರು ಹೋಗಿ ಬಿಟ್ಟತ್ತೀಗ. ಅದು ಹೋದ್ರಿಂದ ನಮಗೆ ಜೂನ್ ತನಕ ರೈತರ ಹೆಂಗೆ ಬದುಕುನು ಅಂತಂದು 700 ಹಳ್ಳಿ ರೈತರ ನೋವಿನೊಳಗದಾರ ಉತ್ತರ ಕರ್ನಾಟಕ ರೈತರ. ಅದಕ್ಕೆ ತಕ್ಷಣ ಎಚ್ಚೆತ್ತುಕೊಂಡ ಈಗ ಸರ್ಕಾರ ಈ ಕೃಷ್ಣಾ ನದಿಗೆ ಮಹಾರಾಷ್ಟ್ರದಿಂದ ಒಂದು 2 TMC ನೀರನ್ನು ಬಿಡಿಸ್ಕೊಂಬಂದ್ರೆ ಇದು 700-800 ಹಳ್ಳಿ ಜನರ ರೈತರ ಜನಸಾಮಾನ್ಯರ ಕುಡಿ ಸಮಸ್ಯೆ ಬಗೆಹರಿತೈತೆ. ಮತ್ತೀಗ ಆ ಸರ್ಕಾರ ಎಚ್ಚೆತ್ತುಕೊಂಡ ಅದನ್ನು ಸಮಸ್ಯೆಯನ್ನು ಬಗೆಹರಿಸದೇ ಇದ್ರೆ ಮುಂದಿನ ದಿನಮಾನದೊಳಗೆ ಇದು ಕೃಷ್ಣಾ ನದಿ ನೀರಿನ ಸಮಸ್ಯೆ ದೊಡ್ಡ ಒಂದು ಉಗ್ರ ಹೋರಾಟ ಆಕತಿ. ಸರ್ಕಾರಕ್ಕೆ ಒಂದು ದೊಡ್ಡ ನೋವಿನ ಸಂಗತಿ ಆಕತಿ. ತಕ್ಷಣ ಎಚ್ಚೆತ್ತುಕೊಂಡ DK ಶಿವಕುಮಾರ್ ಅವರು ಮೊನ್ನೆ ಮುಖ್ಯಮಂತ್ರಿ ಅವರು ಎಚ್ಚೆತ್ತುಕೊಂಡ ಮಹಾರಾಷ್ಟ್ರ ಸರ್ಕಾರದೊಡೆ ಮಾತಾಡ್ಕೊಂಡ ತಕ್ಷಣ ಒಂದು ಕೃಷ್ಣಾ ನದಿಗೆ ಒಂದು 2 TMC ನೀರು ಬಿಡಿಸ್ಕೊಂಡು ಬರಲೇಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಇಡೀ ಚಿಕ್ಕೋಡಿ ಜಿಲ್ಲೆ ಮತ್ತು ಅಥಣಿ ತಾಲೂಕು ರಾಯಬಾಗ್ ತಾಲೂಕದವರ ಖಂಡಿತವಾಗಿ ಇವತ್ತು ಸರ್ಕಾರ ಕೇಳಕ್ಕೆ ಇಷ್ಟಪಡ್ತೀವಿ. 2019 ಅನ್ನ ಉಗ್ರವಾದ ಹೋರಾಟ ಗೆದ್ಲ ಅದಕ್ಕಿಂತಲೂ ಹೆಚ್ಚಿಗೆ ಇಡೀ ಚಿಕ್ಕೋಡಿ ಜಿಲ್ಲೆ ಶೈಕ್ಷಣಿಕ ಜಿಲ್ಲೆನ ಹೊತ್ತು ಉರಿತೈತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ